Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 22, verse 16. They pierce my hands and my feet. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 22:16 ವಚನ. ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ಈ 22ನೇ ಕೀರ್ತನೆಯನ್ನು ದಾವೀದ ಅರಸನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿರ್ತಕ್ಕಂಥ ಕೀರ್ತನೆ ಇದಾಗಿದೆ ಪ್ರಿಯರೇ. ಘೋರ ಬಾಧೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಭಕ್ತನ ಮನಪೂರ್ವಕವಾದ ಪ್ರಾರ್ಥನೆ ಎಂಬುದಾಗಿ ತಲೆ ಬರಹದಿಂದ ಇದು ಪ್ರಾರಂಭವಾಗಿರುವುದಾದರೂ ಇದು ಯೇಸು ಕ್ರಿಸ್ತನ ಕುರಿತು ಬರೆದಿರ್ತಕ್ಕಂಥ ವಾಕ್ಯವಾಗಿದೆ ಪ್ರಿಯರೇ. ಇಲ್ಲಿ ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿಯ ಕೈ ಕಾಲುಗಳನ್ನು ಶಿಲುಬೆಗೆ ಹಾಕಿದಾಗ ಮೊಳೆಯಿಂದ ಜಡಿಯಲ್ಪಟ್ಟಿವೆ ಪ್ರಿಯರೇ. ಅದನ್ನೇ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಆತನ ಜೊತೆಯಲ್ಲಿ ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ, ಇನ್ನೂ ಇಬ್ಬರು ಕಳ್ಳರನ್ನು ಅಲ್ಲಿ ಹಾಕಿದ್ದರು. ಒಟ್ಟು 3 ಶಿಲುಬೆಗಳನ್ನು ನಾವು ಅಲ್ಲಿ ನೋಡುತ್ತೇವೆ ಪ್ರಿಯರೇ. ಆತನು ದುಷ್ಟರೊಳಗೆ ಎಣಿಸಲ್ಪಟ್ಟನು ಎಂಬ ಶಾಸ್ತ್ರದ ಮಾತು ಇಲ್ಲಿ ನೆರವೇರಿತು ಪ್ರಿಯರೇ. ನಾವು ನಮ್ಮ ಕಣ್ಣುಗಳನ್ನು ಎತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಎಂಬುದಾಗಿ ಕೀರ್ತನೆ 121:1 ನೋಡುತ್ತೇವೆ. ಈ ಲೋಕದಲ್ಲಿ ಅನೇಕ ಪರ್ವತಗಳಿರಬಹುದು, ಆದರೆ ನಾವು ನೋಡ್ತಕ್ಕಂಥ ಈ ಪರ್ವತ ಇದು ಗೋಲ್ಗೊತ್ತಾ ಗುಡ್ಡವಾಗಿದೆ ಪ್ರಿಯರೇ. ಕಪಾಲ ಸ್ಥಳವೆಂದು ತಿಳಿದು ಈ ಲೋಕದವರು ಅದಕ್ಕೆ ಅಸಡ್ಡೆ ಮಾಡ್ತಕ್ಕಂಥ ಸ್ಥಳ ಗೋಲ್ಗೊತ್ತಾ ಗುಡ್ಡವಾಗಿದೆ ಪ್ರಿಯರೇ. ರೋಮಾಯರು ಅಪರಾಧಿಗಳನ್ನು ಇಲ್ಲಿ ತಂದು ಜೀವಂತವಾಗಿ ಶಿಲುಬೆಗೆ ಏರಿಸ್ತಕ್ಕಂಥ ಸ್ಥಳ ಇದಾಗಿದೆ ಪ್ರಿಯರೇ. ಅವಿಶ್ವಾಸಿಗಳಿಗೆ ಈ ಗುಡ್ಡ ಆತಂಕದ ಗುಡ್ಡವಾಗಿದೆ, ಆದರೆ ವಿಶ್ವಾಸಿಗಳಾದ ನಮಗೆ ಇದು ರಕ್ಷಣೆಯ ಗುಡ್ಡವಾಗಿದೆ ಪ್ರಿಯರೇ. ನಾವು ಒಂದು ಸಾರಿ ಈ ಗೋಲ್ಗೊತ್ತಾ ಗುಡ್ಡವನ್ನು ನೋಡೋಣ. ಈ ಗೋಲ್ಗೊತ್ತಾ ಗುಡ್ಡದ ಮೇಲೆ 3 ಶಿಲುಬೆಗಳು ನೆಡಲ್ಪಟ್ಟಿವೆ ಪ್ರಿಯರೇ. ಆ ನಡುವಿನ ಶಿಲುಬೆಯೇ ನಮ್ಮ ಯೇಸು ಸ್ವಾಮಿಯ ಶಿಲುಬೆ. ಅದು ಒಬ್ಬ ತಪ್ಪಿಗಸ್ತನ ಶಿಲುಬೆ ಎಂಬುದಾಗಿ ತೋರುತ್ತಾ ಇದೆ. ಅದರಲ್ಲಿ ತೂಗಾಡುತ್ತಿರುವ ಆತನನ್ನು ನಾವು ಚೆನ್ನಾಗಿ ಬಲ್ಲವರಾಗಿದ್ದೇವೆ ಪ್ರಿಯರೇ. ಆತನೇ ಯೇಸು ಕ್ರಿಸ್ತನು. ಆತನು ನನಗಾಗಿ ನಿನಗಾಗಿ ಇಂಥ ಒಂದು ಹೀನಾವಸ್ಥೆಯನ್ನು ಹೊಂದಿರತಕ್ಕಂಥ ನಮ್ಮ ಪ್ರಿಯ ಯೇಸು ಕ್ರಿಸ್ತನಾಗಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ನಾವು ನೋಡುತ್ತೇವೆ, ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಎಂಬುದಾಗಿ. ಹೌದು, ಮರಕ್ಕೆ ನಮ್ಮ ಯೇಸು ಸ್ವಾಮಿ ಶಾಪಗ್ರಸ್ತನಾಗಿ ಇಲ್ಲಿ ಶಿಲುಬೆಗೆ ಜಡಿಯಲ್ಪಟ್ಟಿದ್ದಾನೆ. ಆತನು ದೇವರ ಮಗನಾಗಿದ್ದಾಗ್ಯೂ ಕೂಡ ನನಗಾಗಿ ನಿನಗಾಗಿ ದಾಸನ ರೂಪವನ್ನು ಧರಿಸಿಕೊಂಡು ತಪ್ಪುಗಾರನಂತೆ ಶಿಲುಬೆಯಲ್ಲಿ ಜಡಿಸಿಕೊಳ್ಳಲ್ಪಟ್ಟಿದ್ದಾನೆ ಪ್ರಿಯರೇ. ಈ ರೀತಿ ಆತನು ಮನಸ್ಸು ಮಾಡಿರುವುದು ನನ್ನನ್ನು ನಿನ್ನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿಯೇ. ಹೀಗಿರುವಾಗ ನಾವು ಇನ್ನು ಮುಂದೆ ಪಾಪ ಮಾಡುವುದು ಬೇಡ. ಯಾವ ಅಕ್ರಮಕ್ಕೂ ನಮ್ಮ ಬಳಿ ಸುಳಿಯದಂತೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆತನು ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದಿರತಕ್ಕಂಥ ಸದ್ಗುರುವಾಗಿದ್ದಾನೆ. ನ್ಯಾಯ ಪ್ರಮಾಣ ಮೀರುವವರೆಲ್ಲರೂ ಶಾಪಗ್ರಸ್ತರು. ಶಾಪಕ್ಕೆ ಒಳಗಾದ ನನ್ನನ್ನು ನಿನ್ನನ್ನು ಪರಮ ಆಶೀರ್ವಾದವನ್ನು ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿ, ಯಾವ ಪಾಪ ಜ್ಞಾನವಿಲ್ಲದಂಥ ಯೇಸು ಸ್ವಾಮಿ ಶಾಪಗ್ರಸ್ತನಾದನು. ಈ ಭೂಮಿಯಲ್ಲಿ ಇರ್ತಕ್ಕಂಥ ಜನರು ಆತನನ್ನು ನೋಡಿ ತಿರಸ್ಕರಿಸಿದರು. ಯೇಸು ಸ್ವಾಮಿ ಈ ರೀತಿ ಆಕಾಶಕ್ಕೂ ಭೂಮಿಗೂ ನಡುವೆ ತೂಗುತ್ತಾ ಇರುವುದು ನನ್ನ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿಯೇ ಪ್ರಿಯರೇ. ನಾವು ಈತನನ್ನು ನೋಡುವಾಗ ಆತನು ನಮ್ಮನ್ನು ಉದ್ಧರಿಸುವುದಕ್ಕಾಗಿಯೇ ಶಿಲುಬೆ ಮೇಲೆ ನೇತಾಡಿದ್ದಾನೆ ಎನ್ನುವುದನ್ನು ಜ್ಞಾಪಿಸಿಕೊಳ್ಳೋಣ. ಆದಾಮನು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಆದಾಮನ ಸಂತತಿಯವರು ಆ ಘಟಸರ್ಪದ ಕಡಿತದಿಂದ ಆ ಘಟಸರ್ಪದ ವಿಷ ತಲೆಗೇರಿ ಪಾಪದಲ್ಲಿ ಅಕ್ರಮದಲ್ಲಿ ಸತ್ತು ಮಲಗಿದ್ದಾರೆ. ಅವರನ್ನು ಬದುಕಿಸುವುದಕ್ಕಾಗಿ ನಮ್ಮ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ವಿಮೋಚಕನಾಗಿ ಶಿಲುಬೆಯ ಕಂಬದ ಮೇಲೆ ತನ್ನನ್ನು ತಾನು ಇಡುವುದಕ್ಕೆ ಒಪ್ಪಿದ್ದಾನೆ ಪ್ರಿಯರೇ. ಅಂದು ಮೋಶೆ ಆ ತಾಮ್ರದ ಸರ್ಪವನ್ನು ಮಾಡಿ ಎತ್ತರದಲ್ಲಿಟ್ಟಿರುವಾಗ ಆ ಸರ್ಪವನ್ನು ನೋಡಿರ್ತಕ್ಕಂಥ ಎಲ್ಲರೂ ಸಾಯದಂತೆ ಜೀವದಿಂದ ಉಳಿದುಕೊಂಡರು ಪ್ರಿಯರೇ. ಅದೇ ರೀತಿ
ನನಗಾಗಿ ನಿನಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ಯೇಸು ಕ್ರಿಸ್ತನ ಕಡೆಗೆ, ಎತ್ತರದ ಕಡೆಗೆ, ಗೋಲ್ಗೊತ್ತ ಗುಡ್ಡದ ಕಡೆಗೆ ನಾವು ನೋಡುವುದಾದರೆ ನಾವು ಬದುಕಿ ಉಳಿಯುತ್ತೇವೆ ಪ್ರಿಯರೇ. ನಾವು ಜೀವವನ್ನು ಹೊಂದುತ್ತೇವೆ. ಈ ಶಿಲುಬೆಯ ಮರವನ್ನು ನಾವು ನೋಡುತ್ತಿರುವಾಗ ನಮ್ಮ ಜ್ಞಾಪಕಕ್ಕೆ ಬರುತ್ತದೆ ನಮ್ಮ ಆದಿ ತಾಯಿಯಾದ ಅವಳು ಆ ಜ್ಞಾನವನ್ನು ಹುಟ್ಟಿಸ್ತಕ್ಕಂಥ, ಒಳ್ಳೆಯದು ಕೆಟ್ಟದರ ಅರುಹನ್ನು ಹುಟ್ಟಿಸ್ತಕ್ಕಂಥ ಆ ಮರದ ಹಣ್ಣನ್ನು ಕಡಿದುಕೊಂಡು ತಿಂದದ್ದನ್ನು ನೆನಪಿಸಿಕೊಳ್ಳುತ್ತೇವೆ. ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ಕಟ್ಟಳೆ ಮಾಡಿದನೋ ಆ ಮರದ ಕಡೆಗೇ ಆಕೆ ಓಡಿ ಹೋದಳು. ಆದ್ದರಿಂದಲೇ ಆಕೆ ತನ್ನ ಕಾಲಿನಿಂದ ಓಡಿ ಹೋದದಕ್ಕಾಗಿ ಯೇಸು ಸ್ವಾಮಿ ತನ್ನ ಕಾಲುಗಳನ್ನು ತಿವಿಯಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ, ಮೊಳೆಗಳಿಂದ ಜಡಿಯಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ಯಾವ ಕೈಯಿಂದ ಆ ಮರದ ಹಣ್ಣನ್ನು ಕಿತ್ತುಕೊಂಡಳೋ ಆ ಕೈಗಳನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಕೈಗಳನ್ನು ಮೊಳೆಗಳಿಂದ ಜಡಿಯಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ, ತನ್ನ ಕೈಗಳನ್ನು ತಿವಿಸಿಕೊಂಡಿದ್ದಾರೆ. ಪೂರ್ಣ ಮನಸ್ಸಿನಿಂದ ಯೇಸು ಸ್ವಾಮಿ ಸಮ್ಮತಿಸಿದ್ದಾರೆ. ಇದು ಕೇವಲ ನಿನ್ನ ಮೇಲಿರುವ ಪ್ರೀತಿಗಾಗಿಯೇ ಪ್ರಿಯರೇ. ಕ್ರೂಜೆಯ ಬಳಿ ಬಂದು ಕರ್ತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸುವುದಾದರೆ ನನಗಾಗಿಯೇ ಕರ್ತನು ತನ್ನ ಕೈಕಾಲುಗಳನ್ನು ತಿವಿಸಿಕೊಳ್ಳಲಿಕ್ಕೆ ಒಪ್ಪಿಕೊಂಡಿದ್ದಾನೆ, ಮೊಳೆಗಳಿಂದ ಜಡಿಸಿಕೊಂಡಿದ್ದಾನೆ ಎನ್ನುವುದನ್ನು ನಾವು ಗ್ರಹಿಸಿಕೊಳ್ಳೋಣ. ಇಂದೇ ಕ್ರೂಜೆಯ ಬಳಿ ಬಂದು ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಯಾವ ಪಾಪಕ್ಕೂ ಅವಕಾಶ ಕೊಡದಂತೆ ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಇಡೀ ಲೋಕದ ಪಾಪವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ನಮ್ಮ ಪಾಪವನ್ನು ಪರಿಹರಿಸಿರುವಂಥ ಯೇಸು ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ದೇವರ ಕೋಪದಿಂದಲೂ ಶಾಪದಿಂದಲೂ ನರಕದಿಂದಲೂ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನೀವು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಿರಿ ಕರ್ತನೆ. ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಶೋಧನೆಗಳಲ್ಲಿ ಅವುಗಳನ್ನು ಜಯಿಸಲಿಕ್ಕೆ ಶಿಲುಬೆಗೆ ಜಡಿಯಲ್ಪಟ್ಟ ನಿನ್ನನ್ನು ದೃಷ್ಟಿಸಿ ನಾವು ಉಪಶಮನ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಿನ್ನಲ್ಲಿಯೇ ವಿಶ್ವಾಸವಿಟ್ಟು ಪಾಪದ ಸ್ವಭಾವವನ್ನು ಬಿಟ್ಟು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.